ನೆಲಮಂಗಲದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಮೇಲೆ ಫೈರಿಂಗ್ ಆಗಿದೆ. ನೆಲಮಂಗಲ ತಾಲೂಕಿನ ಇಸ್ಲಾಂಪುರದಲ್ಲಿ ಆಗಿರುವಂತ ಘಟನೆ ಇದು. ಗ್ರಾಮ ಪಂಚಾಯತಿ ಸದಸ್ಯ ಸಲೀಂ ಪಾಷಾ ಮೇಲೆ ಅಟ್ಯಾಕ್ ನಡೆದಿದೆ. ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಜಕೀಯ ವೈಷಮ್ಯ ಹಿನ್ನೆಲೆ ಕೊಲೆಗೆ ಸ್ಕೆಚ್ ಹಾಕಿರುವಂತ ಶಂಕೆ. ಮುಬಾರಕ್, ಇಮ್ರಾನ್, ಚೋಟು ಸೇರಿ ಹಲವರ ಮೇಲೆ ಅನುಮಾನ ಇದೆ. ಮುಬಾರಕ್ ಜೈಲಿನಲ್ಲಿದ್ದುಕೊಂಡೇ ಸ್ಕೆಚ್ ಹಾಕಿರೋ ಆರೋಪ ಇದೆ. ನೆಲಮಂಗಲದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಮೇಲೆ ಫೈರಿಂಗ್ ನಡೆದಿರೋದು. ನೆಲಮಂಗಲ ತಾಲೂಕಿನ ಇಸ್ಲಾಂಪುರದಲ್ಲಾಗಿರುವಂತಹ ಘಟನೆ ಇದು. ಗ್ರಾಮ ಪಂಚಾಯತಿ ಸದಸ್ಯ ಸಲೀಂ ಪಾಷಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮಾಜ್ ಮುಗಿಸಿ ಮನೆಗೆ ಹೋಗ್ತಾ ಇದ್ರಂತೆ, ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿರೋದು. ಸಲಾಂ ಅಂತ ಹೇಳಿ ಶೂಟ್ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಗುರಿ ಮಿಸ್ ಆಗ್ತಾ ಇದ್ದಂತೆ ಅಪರಿಚಿತರು ಎಸ್ಕೇಪ್ ಆಗಿರೋದು. ಸಲೀಂ ಕೈಗೆ ಗಾಯ ಆಗಿದೆ. ನೆಲಮಂಗಲದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಜಕೀಯ ವೈಷಮ್ಯ ಇದಕ್ಕೆ ಕಾರಣ. ರಾಜಕೀಯ ವೈಷಮ್ಯ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಫೈರಿಂಗ್ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ ಅಥವಾ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ. ಈಗ ಪಾಷಾ ಅವರೇನಿದಾರಲ್ಲ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸ್ನವರು ಬಂದು ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಅವರು ಸಲೀಂ ಪಾಷಾ ಅವರು ನಮಾಜ್ಗೆ ಹೋಗಿದ್ರಂತೆ. ನಮಾಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ವಾಪಸ್ ಪಾಪ. ಆ ಸಂದರ್ಭದಲ್ಲಿ ಒಂದು 3-4 ಜನ ಬಂದಿದ್ದಾರೆ ಬೈಕ್ ಮೇಲೆ. ಸಲಾಂ ಅಂತ ಹೇಳಿ ಶೂಟ್ ಮಾಡಿಬಿಟ್ಟಿದ್ದಾರೆ. ಆಗ ಜಸ್ಟ್ ಮಿಸ್ ಆಗಿದ್ದಾರೆ. ಎದೆಗೆ ಅಥವಾ ತಲೆಗೇನಾದರೂ ಬಿದ್ದು ಬಿಟ್ಟಿದ್ರೆ ಸ್ಪಾಟ್ ಔಟು. ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಗುಂಡು. ಗುರಿ ಮಿಸ್ ಆಗ್ತಾ ಇದ್ದಂತೆ ಅಪರಿಚಿತರು ಎಸ್ಕೇಪ್ ಆಗಿರೋದು. ಒಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಅವರು ತೋರಿಸ್ತಾ ಇದ್ದಾರೆ ಹೇಗೆ ಬಿತ್ತು ಅಥವಾ ಯಾರ್ಯಾರು ಬಂದಿದ್ರು, ಎಷ್ಟು ಜನ ಬಂದಿದ್ರು, ಸ್ವಲ್ಪ ಪೆಟ್ಟಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥ ದೃಶ್ಯ ಅದು ಪೊಲೀಸ್ನವ್ರ ಮುಂದೆ. ನೆಲಮಂಗಲದ ಖಾಸಗಿ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಅದಾದ ನಂತರ ಗ್ರಾಮಾಂತರ ಪೊಲೀಸರು, ನೆಲಮಂಗಲ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸರ್, ನಮಗೂ ಗೊತ್ತಿಲ್ಲ ಈ ಮಾಹಿತಿ. ಈಗ ನಾವು ನಮಾಜಿಗೆ ಹೋಗಿದ್ದೆ, ಅವನು ನಮಾಜಿ ಮಾಡ್ಕೊಂಬಂದ ಅಂತ ನಾವು ಕೇಳ್ತಾ ಬಂತು. ಆಮೇಲೆ ನಾವು UP ಮ್ಯಾಗ್ನೆಸ್ ಹತ್ರ ಅಡ್ಮಿಟ್ ಮಾಡಿದ್ದಾರೆ ಅಂತ ಮಾಹಿತಿ ಗೊತ್ತು. ನಾವು ಅಲ್ಲಿ ಹೋದೋ ಅಂಥದ್ದು ಏನಿಲ್ಲ ಮಾಹಿತಿ ಅಂತ ಸರ್, ನಮಗೂ ಗೊತ್ತಿಲ್ಲ ಈ ಮಾಹಿತಿ. ಈಗ ನಾವು ನಮಾಜಿಗೆ ಹೋಗಿದ್ದೆ, ಅವನು ನಮಾಜಿ ಮಾಡ್ಕೊಂಬಂದ ಅಂತ ನಾವು ಕೇಳ್ತಾ ಬಂತು. ಆಮೇಲೆ ನಾವು UP ಮ್ಯಾಗ್ನೆಸ್ ಹತ್ರ ಅಡ್ಮಿಟ್ ಮಾಡಿದ್ದಾರೆ ಅಂತ ಮಾಹಿತಿ ಗೊತ್ತು. ನಾವು ಅಲ್ಲಿ ಹೋದೋ ಅಂಥದ್ದು ಏನಿಲ್ಲ ಮಾಹಿತಿ ಅಂತ ಸರ್, ನಮಗೂ ಗೊತ್ತಿಲ್ಲ ಈ ಮಾಹಿತಿ. ಈಗ ನಾವು ನಮಾಜಿಗೆ ಹೋಗಿದ್ದೆ, ಅವನು ನಮಾಜಿ ಮಾಡ್ಕೊಂಬಂದ ಅಂತ ನಾವು ಕೇಳ್ತಾ ಬಂತು. ಆಮೇಲೆ ನಾವು UP ಮ್ಯಾಗ್ನೆಸ್ ಹತ್ರ ಅಡ್ಮಿಟ್ ಮಾಡಿದ್ದಾರೆ ಅಂತ ಮಾಹಿತಿ ಗೊತ್ತು. ನಾವು ಅಲ್ಲಿ ಹೋದೋ ಅಂಥದ್ದು ಏನಿಲ್ಲ ಮಾಹಿತಿ ಅಂತ ಸರ್, ನಮಗೂ ಗೊತ್ತಿಲ್ಲ ಈ ಮಾಹಿತಿ. ಈಗ ಸಂಜೆ 6:30 ಗಂಟೆಗೆ ಇಸ್ಲಾಂಪುರದಲ್ಲಿ ಸಲೀಂ ಪಾಷಾ ಅವರು ಕುಂತಿದ್ದಾಗ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ, ವಾದಿದ್ದನ್ನೋರು ಯಾರು ದುಡ್ಡು ಕೊಡಬೇಕು ನಮಗೆ ಸ್ವಲ್ಪ ಮಾತಾಡಿ ಅಂತೇಳಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ 2 ಬೈಕಲ್ಲಿ 6 ಜನ ಬಂದಿದ್ರು ಅಂತ ಹೇಳ್ತಾರೆ. ಒಂದು ಆತನಿಗೆ ಹತ್ಯಾ ಪ್ರಯತ್ನ ಮಾಡಿದ್ದಾರೆ, ಒಂದು ಕಂಟ್ರಿ ಮೇಡ್ ಪಿಸ್ತೂಲಿಂದ ಫೈರ್ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅದರಲ್ಲಿ ಇವರ ತೋಳಿಗೆ ಗಾಯ ಆಗಿದೆ. ಅಕಸ್ಮಾತ್ತಾಗಿ ಅವರು ಬೆಂಡ್ ಆಗಿರೋದ್ರಿಂದ ಇದಾಗಿದೆ. ಪ್ಲಸ್ ಮತ್ತಷ್ಟು ಪ್ರಯತ್ನ ಮಾಡಿದ್ದಾರೆ. ಆಕಸ್ಮಿಕವಾಗಿ ಏನೂ ಆಗಿಲ್ಲ. ವಿಕ್ಟಿಮ್ ಸಲೀಂ ಪಾಷಾ ಈಸ್ ಔಟ್ ಆಫ್ ಡೇಂಜರ್, ಯಾವುದೇ ಇದಿಲ್ಲ. ತನಿಖೆ ಕೈಗೊಂಡಿದ್ವಿ. ನಮ್ಮ DSP ನೆಲಮಂಗಲ ಜಗದೀಶ್ ಅವರ ನೇತೃತ್ವದಲ್ಲಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ಸ್ ಎಲ್ಲ 2 ತಂಡ ಮಾಡಿದ್ವಿ. ಈಗಾಗಲೇ ಯಾರು ಅಂತ ಅದು ಗೊತ್ತಾಗಿದೆ. ಶೀಘ್ರದಲ್ಲೇ ಬಂಧಿಸ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ರಿಪೋರ್ಟರ್ ಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಎಷ್ಟೊತ್ತಿಗಾಗಿರುವಂಥ ಘಟನೆ ಇದು? ಯಾರು ಆ ದುಷ್ಕರ್ಮಿಗಳು? ಯಾವ ಕಾರಣಕ್ಕೆ ಹಿಂಗಾಗಿದೆಯಂತೆ? ಪಾಷಾ ಅವರು ಏನು ಹೇಳಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ರಾಮ್, ನೆಲಮಂಗಲದಲ್ಲಿ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ನಡೆದಿರುವಂತದ್ದು. ಕಾಂಗ್ರೆಸ್ ಬೆಂಬಲಿತ ಕಣೇಗೌಡನಹಳ್ಳಿ ಪಂಚಾಯಿತಿ ಸದಸ್ಯ ಇಸ್ಲಾಪುರದ 50 ವರ್ಷದ ಸಲೀಂ ಪಾಷಾ ಮೇಲೆ ಗುಂಡಿನ ದಾಳಿ ನಡೆದಿರುವಂತದ್ದು. ಹಳೆ ವೈಷಮ್ಯ ಹಿನ್ನೆಲೆ ಹಾಗೂ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರತಿಸ್ಪರ್ಧಿ ಆಗಬಹುದು ಅಂತ ಹೇಳಿ ಸಲೀಂ ಪಾಷರನ್ನ ಕೊಲ್ಲುವ ಒಂದು ಪ್ರಯತ್ನ ಮಾಡಿರುವಂತದ್ದು. ಅದೃಷ್ಟವಶಾತ್ ಎದೆಗೆ ಬೀಳಬೇಕಾಗಿದ್ದಂತ ಗುಂಡು ಕೈಗೆ ಬಿದ್ದರಿಂದ ಜೀವ ಉಳಿದಿದೆ ಅಂತಾನೆ ಹೇಳ್ಬಹುದು. ಏನು ಸಂಜೆ 6:30-7 ಗಂಟೆಗೆ ಏನು 2 ಬೈಕ್ ನಲ್ಲಿ ಬಂದಿದ್ದ 6 ಜನ ದುಷ್ಕರ್ಮಿಗಳ ಗ್ಯಾಂಗ್ ಮುಖಕ್ಕೆ ಬಟ್ಟೆ ಕಟ್ಕೊಂಡ್ ಬಂದು ಅವರಲ್ಲಿ ಒಬ್ಬ ಮುಂದೆ ಹೋಗ್ತಿದ್ದಂತ ಸಲೀಂ ಪಾಷಾ ಅವರಿಗೆ ಸಲಾಂ ಬೈ ಅಂತ ಹೇಳಿ ಒಂದು ಏನು ನಮಸ್ಕಾರ ಮಾಡೋ ರೀತಿಯಲ್ಲಿ ಹೇಳ್ತಾನೆ. ಆಗ ಅವರು ಹಿಂದೆ ತಿರುಗ್ತಲೇ ಅವರ ಮೇಲೆ ಫೈರಿಂಗ್ ಮಾಡಿರುವಂತದ್ದು. ಸಮೀಪದ ಏನು ಮಸೀದಿಯಲ್ಲೇ ನಮಾಜ್ ಮುಗಿಸಿ ಬರ್ತಿದ್ದಂತ ಸಲೀಂ ಪಾಷಾ ಹಾಗಾಗಿ ಏನೋ ಸದ್ಯ ಏನು ಕೈಯಲ್ಲಿದ್ದ ಒಂದು ಬುಲೆಟ್ ಅನ್ನ ತೆಗೆದು ನೆಲಮಂಗಲ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಏನೋ ಬೆಂಗಳೂರಿನ ಗರುಗುಂಟೆಪಾಳ್ಯದಲ್ಲೇ ಬಳಿ ಇರ್ತಂತ ಸ್ಪರ್ಶ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಏನು ಆರಾಮ್ 2021 ಫೆಬ್ರವರಿ 27ರಂದು ಇದೇ ಸಲೀಂ ಪಾಷಾ ಮೇಲೆ ಖಾರದ ಪುಡಿಯನ್ನ ಎರಚಿ ಮಚ್ಚುಲ್ಲಾಂಗಳಿಂದ ಕೊಲ್ಲಲು ಯತ್ನಿಸಿದ್ರು. ಯತ್ನಿಸಿದ್ದಂತ ಆರೋಪಿಗಳು ಯಾರಂದ್ರೆ ಇಮ್ರಾನ್ ಮತ್ತೆ ಚೋಟು ಏನು ಜೈಲು ಪಾಲಾಗಿದ್ರು. ಈ ತರ ಹಲ್ಲೆಗೆ ಯತ್ನಿಸಿ ಇವ್ರ ಮೇಲೆ ಏನು ಜೈಲಿನಲ್ಲಿ ಇಟ್ಕೊಂಡೆ ಏನು ಮುಬಾರಕ್ ಅನ್ನುವ ರೌಡಿ ಸುಪಾರಿ ಕೊಟ್ಟು ಇವ್ರ ಮೇಲೆ ಏನು ಕೊಲ್ಲಲು ಯತ್ನಿಸಿದ್ದ ಅದೇ ಒಂದು ಟೀಮ್ ಇವಾಗ ಕೊಲೆಗೆ ಯತ್ನಿಸಿದೆ ಅನ್ನೋ ಒಂದು ಆರೋಪ ಬಲವಾಗಿ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಘಟನಾ ಸ್ಥಳಕ್ಕೆ ಅಂಗಡಿಯ CCTV ದೃಶ್ಯಗಳು ಕೂಡ ಇವಾಗ ಸಿಕ್ಕಿದೆ. 6 ಜನ ಬಂದಿರುವಂತದ್ದು ದೃಢ ಆಗಿದೆ. ಹಾಗಾಗಿ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಮುಂದಾಗಿರುವಂತದ್ದು. ಸ್ಥಳಕ್ಕೆ ಸೀನ್ ಆಫ್ ಕ್ರೈಮ್ ನವರು ಕೂಡ ಬಂದಿದ್ದಾರೆ. ಏನು DYSP ಹಂತದಲ್ಲಿ 2 ತಂಡಗಳಾಗಿ ಟೀಮ್ ಅನ್ನ ರಚಿಸಿ ಪತ್ತೆ ಹಚ್ಚಲು ಏನು ಇದೊಂದು ತನಿಖೆಯನ್ನ ಮುಂದುವರಿಸುತ್ತಿರುವ ರಾಮ್. ಓಕೆ ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.